ಅದೇನೋ ಗೊತ್ತಿಲ್ಲ, ಬೀಚ್ಗಳಿಗೆ ಬಂದರೆ ಈ ಅಲೆ ಸದ್ಗಳನ್ನ ಕೇಳ್ತಾ ಇಡೀ ದಿನ ಇಲ್ಲೇ ಕಳಿಬೇಕು ಅನಿಸುತ್ತೆ. ಇದೆಲ್ಲ ಹೋಮ್ ಸ್ಟೇಗಳ ಥರ ಮಾಡಿದ್ದಾರೆ, ಬಟ್ ಗೊತ್ತಿಲ್ಲ ಏನಾಗಿದೆ ಅಂತ. ನಮಸ್ತೆ ಕರುನಾಡು, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹರೇ ಕೃಷ್ಣ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಕಣ್ಣೂರಿಗೆ ಬಂದರೆ ಯಾವ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬೇಕು ಮತ್ತು ಇಲ್ಲಿ ಫುಡ್ಡು ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ನಾವು ಎವ್ರಿ ಟೈಮು ಕಣ್ಣೂರಿಗೆ ಬಂದಾಗ ಉಳ್ಕೊಳ್ಳೋದು ಮೀನುಕ್ಕನ್ ಬೀಚ್ ರೆಸಾರ್ಟ್ ಅಂತ ಅಂದ್ಬಿಟ್ಟು. ನೋಡಿ ಇದೇನೆ ವಿಲ್ಲಾ ರೆಸಾರ್ಟ್ ಮೀನುಕ್ಕನ್ ಬೀಚ್ ಹೌಸ್ ಅಂತ. ಇದ್ರ ಲೊಕೇಶನ್ನು ಮತ್ತು ಇವ್ರ ಮೊಬೈಲ್ ನಂಬರ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ರೆಸಾರ್ಟಲ್ಲಿ ನೀವೇನಾದರೂ ರೂಮ್ಸ್ನ ಬುಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಬೆನಿಫಿಟ್ ಏನಂತ ಅಂದರೆ ಈ ರೆಸಾರ್ಟ್ ಹಿಂದೆನೇ ನಿಮಗೆ ಕ್ಲಿಫ್ ಸಿಗುತ್ತೆ. ಈ ರೆಸಾರ್ಟ್ನ ಓನರ್ ಕೂಡ ಇಲ್ಲೇ ಇದ್ದಾರೆ. ಸರ್, ಕ್ಯಾನ್ ಯು ಟೆಲ್ ಮಿ ಅಬೌಟ್ ದಿಸ್ ರೆಸಾರ್ಟ್ ಸರ್? Okay. This resort is run by Malabar Tourism Private Limited, a private limited company. I am one of the directors of that. This resort situates on a cliff. That means our property ends in the sea and it is a little bit higher side. It's just like a private beach. It's a very serene nature with full of vegetations and not like a dry beach. ನಾನು ಆಗಲೇ ಹೇಳ್ದಂಗೆ ಈ ರೆಸಾರ್ಟ್ ಹಿಂದೆನೇ ಒಂದು ಕ್ಲಿಫ್ ವ್ಯೂ ಸಿಗುತ್ತೆ. ಈ ಕ್ಲಿಫ್ ವ್ಯೂಯಿಂದ ನಾವು ಕೆಳಗಡೆ ನೋಡೋಕೆ ಸಿಗೋಂಥದ್ದು ಮೀನುಕ್ಕನ್ ಬೀಚ್ ಅಂತ ಅಂದ್ಬಿಟ್ಟು. ನೋಡಿ ಇದೇನೆ ಕ್ಲಿಫ್ ವ್ಯೂ. ಕೊನೆಗೂ ನಾವು ಕ್ಲಿಫ್ ವ್ಯೂವಿಂದ ಕೆಳಗಡೆ ಬೀಚ್ಗೆ ಹೋಗ್ತಾ ಇದ್ದೀವಿ. ನೀವು ಕೆಳಗಡೆ ಇಳಿಬೇಕಂತ ಅಂದರೆ ಒಂದು ಕಾಲ್ದಾರಿ ಮಾಡಿದ್ದಾರೆ ನೋಡಿ, ಇಲ್ಲಿ ಬರ್ತಾ ಇದ್ದೀನಲ್ಲ ಈ ಥರ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕಷ್ಟೇ. ಅಷ್ಟೊಂದು ದೂರ ಏನಿಲ್ಲ, ಒಂದು 1/2 ಕಿಲೋಮೀಟ್ರ್ ಆಗ್ಬೋದು. ಬನ್ನಿ ಹೋಗೋದ ಏನು? ಹಾಂ ನಡೀರಿ ಹೋಗೋದ, ಏನಿಲ್ಲ. ಬಂದರೆ ಒಬ್ಬೊಬ್ಬರೇ ಬರಬೇಡಿ, ಸ್ವಲ್ಪ ಭಯ ಆಗುತ್ತೆ. ಹೋಗ್ಬೋದು. ನಾವು ಹೋದ ಸರಿ ಬಂದಾಗ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಿದ್ದೋ ಇಲ್ಲಿ. ನಿಮಗೆ ಈ ಕಣ್ಣೂರು ಶೆಕೆಲಿ ಟ್ರೆಕ್ಕಿಂಗ್ ಮಾಡೋದಿದೆಯಲ್ಲ, ನೀವೇನಾದರೂ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಬಂದರೆ ಉದ್ದಕ್ಕೂ ನಿಮಗೆ ಈ ಥರ ಕ್ಲಿಫ್ಗಳು ಸಿಗುತ್ತೆ. ನಿಜವಾಗ್ಲೂ ಇಲ್ಲೊಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ರಂತೂ ನೆಮ್ಮದಿ ಸಿಗುತ್ತೆ. ಅದಕ್ಕೆ ನೇಚರ್ ಅಂತ ಅನ್ನೋದು. ಇದೆಲ್ಲ ಹೋಮ್ ಸ್ಟೇಗಳ ಥರ ಮಾಡಿದ್ದಾರೆ, ಬಟ್ ಗೊತ್ತಿಲ್ಲ ಏನಾಗಿದೆ ಅಂತ. ನೋಡಿ ಆಗಲೇ ನಮ್ಮ ಫೋಟೋಗ್ರಾಫರ್ಸ್ ಬಂದು ಇಲ್ಲಿ ಆಕ್ಯುಪೈ ಮಾಡ್ಕೊಬಿಟ್ಟಿದ್ದಾರೆ, ಶೂಟ್ ತೆಗಿತಿದ್ದಾರೆ. ಜಾಗ ಇದೆ ಗೊತ್ತಿತ್ತು. ಅವನು ಇಲ್ಲಿ ಪ್ರೀ ವೆಡ್ಡಿಂಗ್ ತೆಗೆಯೋದಕ್ಕೆ ಬಂದಾಗ ಇಲ್ಲೇ ಶೂಟ್ ತೆಗೆಯೋದು. ಇಲ್ಲಿ ಕ್ಲಿಪ್ ವ್ಯೂ ಅಲ್ಲಿ ತೆಗೆದ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಬೀಚ್ ಕಾಣ್ತಿದೆಯಲ್ಲ ಅಲ್ಲೋಗಿ ಪ್ರೀ ವೆಡ್ಡಿಂಗ್ ತೆಗಿತೀವಿ. ಸೊ ನಮಗೆ ಗೊತ್ತಿರೋರೇ ಬಂದಿದ್ದಾರೆ ಇವತ್ತು ಪ್ರೀ ವೆಡ್ಡಿಂಗ್ ತೆಗೆಯೋದಕ್ಕೆ, ನಮ್ಮ ಮೈಸೂರವರೇ. ಓಪನ್. ಸೊ ಎಲ್ಲ ಕ್ಲಿಫ್ಗಳು ಮುಗೀತು, ಇನ್ನು ನಾವು ಬೀಚ್ ಹತ್ರ ಹೋಗೋದೊಂದೇ ಬಾಕಿ. ಬನ್ನಿ ಹೋಗೋಣ. ನಿಮಗೆ ಕ್ಲಿಫಿಂದ ದಾರಿ ಗೊತ್ತಾಗಿಲ್ಲ ಅಂತ ಅಂದರೆ ಗಾಳಿ ಬಂದಿದ್ದ ಕಡೆ ತುರ್ಕೊಳ್ಳಲೇ ಅಂತಾರಲ್ಲ, ಹಂಗೆ ಇಲ್ಲಿ ದಾರಿ ಸಿಕ್ಕಿದ ಕಡೆ ನೀವು ಹೋಯ್ತಾ ಇರಬೇಕು. ಅದು ಕೊನೆಗೆ ನಿಮಗೆ ಬೀಚ್ ಸಿಗುತ್ತೆ. ಇದೇನೇ ದಾರಿ ಇರೋದು ನಿಮಗೆ ಬೀಚ್ಗೆ ಹೋಗೋದಕ್ಕೆ ಕ್ಲಿಫಿಂದ. ನೀವೇನಾದರೂ ಬೇಕು ಅಂತ ಅಂದರೆ ಡೈರೆಕ್ಟ್ ಬೀಚಿಗೆ ಬಂದು ಮತ್ತೆ ಕ್ಲಿಫಿಗೆ ಬರ್ಬೋದು, ಇಲ್ಲ ಕ್ಲಿಫಿಗೆ ಬಂದು ಮತ್ತೆ ಬೀಚ್ಗೆ ಹೋಗ್ಬೋದು. ಅದು ನಿಮ್ಮ ಆಪ್ಷನ್ನು. ಇಲ್ಲೇ ನಾವು ಹೋಗ್ತಿದ್ದು ಫುಲ್ ನೀರು ತುಂಬ್ಕೊಬಿಟ್ಟಿದೆ ಇವಾಗ.
ನೀವೇನಾದರೂ ಬೀಚಿಗೆ ಬರ್ತೀನಿ ಅಂದರೆ ಆ ಕಡೆಯಿಂದ ಡೈರೆಕ್ಟಾಗಿ ಕಾರಲ್ಲಿ ಬರ್ಬೋದು. ಅಂತೂ ಇಂತೂ ಕೊನೆಗೆ ನಾವು ಬೀಚ್ ಹತ್ರ ಬಂದಾಯಿತು. ನಾನು ಆವಾಗಲೇ ನಿಮಗೆ ಕ್ಲಿಫ್ ತೋರಿಸಿದ್ನಲ್ಲ, ಅಲ್ಲಿದೆ ನೋಡಿ, ಅದೇನೆ ಅಲ್ಲಿ ದೂರದಲ್ಲಿ ಒಂದು ಸ್ತಂಭ ಕಾಣಿಸ್ತಿದೆಯಲ್ಲ, ಅದೇ ಕ್ಲಿಫು. ಅದೇನೋ ಗೊತ್ತಿಲ್ಲ, ಬೀಚ್ಗಳಿಗೆ ಬಂದರೆ ಈ ಅಲೆ ಸದ್ಗಳನ್ನ ಕೇಳ್ತಾ ಇಡೀ ದಿನ ಇಲ್ಲೇ ಕಳಿಬೇಕು ಅನಿಸುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ ಆ ಅಲೆಗಳ ಸದ್ದು. ನಿಮಗೆ ಬೀಚ್ ಎಂಟ್ರೆನ್ಸಲ್ಲೇ ನಿಮಗೆ ಈ ಥರ ಕೂತ್ಕೊಳ್ಳೋದಕ್ಕೆ, ವಿಶ್ರಾಂತಿ ಪಡೆಯೋದಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಷ್ಟೊತ್ತವರೆಗೂ ತೋರಿಸಿದ್ನಲ್ಲ, ಈ ಬೀಚ್ನ ಎಂಟ್ರೆನ್ಸ್ ಇದೇನೆ. ಇದ್ರ ಹೆಸರು ಬಂದ್ಬಿಟ್ಟು ಚಾಲ್ ಬೀಚ್ ಅಂತ. ಸೊ ನಾವು ರೆಸಾರ್ಟಿಂದ ಡೈರೆಕ್ಟ್ ಬಂದಿದ್ದರಿಂದ ನಿಮಗೆ ಇದ್ರ ಎಂಟ್ರೆನ್ಸ್ನ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಚಾಲ್ ಬೀಚ್ನ ಮ್ಯಾಪ್ ಕೂಡ ಹಾಕಿದ್ದಾರೆ ಇಲ್ಲಿ.